ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ಯಾಮಲ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ಯಾಮಲ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ ಶ್ಯಾಮಲ? ಗೋಧಿ ತಂಬಿಟ್ಟು ಮಾಡ್ತಾ ಇದ್ದೀನಿ. ಗೋಧಿ ತಂಬಿಟ್ಟು. ಓಕೆ ಓಕೆ. ಸೊ ಶ್ಯಾಮಲ ಅವರೇ, ಎಲ್ಲಿಂದ ಬಂದಿದ್ದೀರಾ? ಕುರುಬ್ರಳ್ಳಿಯಿಂದ ಬಂದಿದ್ದೀನಿ. ಬೆಂಗಳೂರಿನ ಕುರುಬ್ರಳ್ಳಿ. ಓಕೆ ಓಕೆ, ಸರಿ. ಇವಾಗ ಗೋಧಿ ತಂಬಿಟ್ಟು ಅಂತ, ತಂಬಿಟ್ಟಲ್ಲಿ ತುಂಬಾ ಬೇರೆ ಬೇರೆ ವಿಧ ಇದೆಯಾ? ಇದು ಗೋಧಿ ತಂಬಿಟ್ಟು ಅಂತ ಹೇಳಿದಾಗ ಗೋಧಿ ಇಲ್ಲ, ಬೇರೆ ಹಕ್ಕಿದು ಇದೆ. ನೀವತ್ತು ಗೋಧಿ ಮಾಡಿ ಗೋಧಿ ತಂಬಿಟ್ಟು ಮಾಡ್ತಾ ಇದ್ದೀರಾ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಗೋಧಿ ಬೇಕು. ಗೋಧಿ ಹುರ್ಕೊಂಡು ರವೆ ತರ ಮಾಡ್ಕೋಬೇಕು, ಸಣ್ಣ ರವೆ, ಚಿರೋಟಿ ರವೆ ತರ. ಬೆಲ್ಲ, ಕೊಬ್ಬರಿ, ಎಳ್ಳು, ಹಾಲು, ಗೋಡಂಬಿ, ತುಪ್ಪ. ಓಕೆ, ಇದಿವಾಗ ಗೋಡಂಬಿ ಜೊತೆ ಇನ್ನೇನು ಹಾಕೊಂಡಿದ್ದೀರಾ? ಕುಂಬಳಕಾಯಿ ಬೀಜ ಇರುತ್ತಲ್ಲ. ಓಕೆ ಓಕೆ, ಅದನ್ನ ತಗೊಂಡಿದ್ದೀರಾ. ಅದು ಆಪ್ಷನಲ್ ಇದ್ರೆ ಹಾಕೊಳ್ಬೋದು. ಗೋಡಂಬಿ ಹಾಕಿ ಒಂದು ಡ್ರೈ ಫ್ರೂಟ್ಸ್ ಇರ್ಲಿ ಅಂತ. ಯಾವ್ದು ಸ್ವೀಟಿಗೆ ಒಂದು ಡ್ರೈ ಫ್ರೂಟ್ಸ್ ಇಲ್ಲದಿದ್ರೆ ಚೆನ್ನಾಗಿರಲ್ಲ, ತಿಂತಾಗ ಚೆನ್ನಾಗಿರುತ್ತೆ. ಇದಿವಾಗ ಗೋಧಿನ ಹುರ್ಕೊಂಡು ರವೆ ಹೇಗ್ ಮಾಡ್ಕೊಂಡ್ರಿ? ಮಿಕ್ಸಿಲೇ ಮನೇಲೆ ಮಾಡೋದಾ? ಹೌದು. ಓಕೆ, ಅದು ಈ ತರ ಒಂಥರ ತರಿ 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 ಇದೆ, ಹಾಗೆ ಇರ್ಬೇಕು. ಹಾಗೆ ಇರ್ಬೇಕು. ಹೌದು. ಓಕೆ, ಪೂರ್ತಿ ನೈಸಾಗೂ ಆಗ್ಬಾರ್ದು, ತುಂಬಾ ತರಿನೂ ಇರಬಾರ್ದು, ಮೀಡಿಯಂ. ಓಕೆ ಓಕೆ, ಸರಿ ಸರಿ. ಹಾಗಾದ್ರೆ ಶುರು ಮಾಡೋಣಲ್ಲ? ಏನ್ ಬೇಕು ನಿಮ್ಗೆ? ಬಾಂಡ್ಲಿ ಒಲೆ ಹಚ್ಕೊಂಡ್ಬಿಡ್ತೀರಾ? ಏನ್ ಹಾಕೊಳ್ತೀರಾ ಇವಾಗ? ಎಳ್ಳು ಹುರ್ಕೊತೀನಿ. ಓಕೆ, ಸೊ ಈಗ ರವೆ ಆಲ್ರೆಡಿ, ಗೋಧಿ ರವೆ ಆಲ್ರೆಡಿ ರೆಡಿ ಇದೆ, ಹುರ್ಕೊಂಡ್ಬಿಟ್ಟಿದ್ದೀರಾ. ಇದೇನಿದು? ಸೌಟು. ಇದು ಬಿಳಿ ಎಳ್ಳು. ಬಿಳಿ ಎಳ್ಳು ಹುರ್ಕೋಬೇಕು. ಯಾವ್ದಾದ್ರೂ ಪರವಾಗಿಲ್ವಾ? ಇಲ್ಲ, ಬಿಳಿದೇ ಚೆನ್ನಾಗಿರುತ್ತೆ. ಹೌದಾ? ಮತ್ತೆ ನೀವು ಕುರುಬ್ರಹಳ್ಳಿಯಲ್ಲಿ ಮನೆ ಅಲ್ವಾ? ಹೌದು. ಯಾರೆಲ್ಲ ಇದ್ದೀರಾ ಮನೇಲಿ? ಮಗ ಇದ್ದಾನೆ. ಯಜಮಾನ್ರು 3 ಜನ. 3 ಜನ. ಮಗ ಎಷ್ಟು ದೊಡ್ಡವನು? 29 ವರ್ಷ. ಹೌದಾ? ಓಕೆ ಓಕೆ. ಏನ್ ಮಾಡ್ತಾ ಇದ್ದಾರೆ ಮಗ? ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಹೌದಾ? ಇದು ಸ್ವಲ್ಪ ಕೆಂಪಾದ್ರೆ ಆಯ್ತು ಅನ್ಸುತ್ತಲ್ವಾ? ಬೇಗ ಎಳ್ಳು ಬೇಗ ಹುರಿದು ಬಿಡುತ್ತೆ. ಹೌದು. ಒಂದು ಪ್ಲೇಟ್ ಕೊಡಿ ಇದೆಲ್ಲ ಹಾಕಕ್ಕೆ. ಇದು ಈ ತರ ತಂಬಿಟ್ಟು ಅಂದ್ರೆ ಯಾವಾಗೆಲ್ಲ ಮಾಡ್ತೀರಮ್ಮ ಇದು? ಅಂದ್ರೆ ಯಾವಾಗ ತಿನ್ನೋದಕ್ಕೂ ಮಾಡೋದಾ? ಮಾಡ್ಬೋದು, ವಿಶೇಷ ದಿನದಲ್ಲಿ ಮಾಡ್ತೀರಾ? ತಿನ್ನಕ್ಕೂ ಮಾಡ್ಬೋದು. ಊರ ಹಬ್ಬ ಬರುತ್ತಲ್ಲ, ಆವಾಗಲೂ ಮಾಡ್ತೀವಿ. ಅವಾಗ ಎಲ್ರ ಮನೆಯಲ್ಲೂ ಒಂದೊಂದು ಸಿಹಿ ತಿಂಡಿ. ಹಾಗೆ ತಂಬಿಟ್ಟು ಎಲ್ಲರೂ ಮಾಡ್ತಾರಾ ಅಥವಾ ಬೇರೆ ಬೇರೆ ವಿಧದ ತಿಂಡಿಗಳು ಮಾಡ್ತಾರಾ? ಬೇರೆ ಎಲ್ಲ ಮಾಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ತಂಬಿಟ್ಟು ಗೋಡಂಬಿ ಇದು ಹುರ್ಕೊಬೇಕು. ಹಾಗೆ ಡ್ರೈ ಆಗಿ ಹುರ್ಕೊಂತೀರಾ? ಏನು ಬೇಡ? ಅಡಿಗೆ ಮಾಡೋದು ಹೊಸ ರುಚಿ ಎಲ್ಲ ತುಂಬಾ ಆಸಕ್ತಿ ಇದೆ ನಿಮಗೆ? ಅದು ನೀವು ಕುಂಬಳಕಾಯಿ ಬೀಜ ಪಟ್ ಪಟ್ ಆಗ್ತಾ ಇದೆ. ಬೆಲ್ಲ ಕೊಡಿ. ಒಂದು ಯಾವ ತರ ಪ್ರಮಾಣ ಅಮ್ಮ ಇದು? ಅದು 1 ಗೋಧಿ, 1.5 ಬೆಲ್ಲ. ಸ್ವಲ್ಪ ನೀರು ಬೇಕಾಗತ್ತೆ. ಸ್ವಲ್ಪ ನೀರು ಕೊಡಿ. ಈಗ ಇದು ಪಾಕ ಮಾಡ್ಕೋಬೇಕಾಗತ್ತಾ? ಎಷ್ಟು ಬೇಕು? ಸ್ವಲ್ಪ ಸಾಕ? ಸಾಕ? ಅದು ಹಾಲಲ್ಲಿ ಇದು ಮಾಡ್ಕೋಬೇಕಾಗತ್ತೆ, ಕಲ್ಸ್ಕೋಬೇಕು ಹಾಲಲ್ಲಿ. ಒಂದು ಬಟ್ಲು ಕೊಡಿ. ಓಕೆ, ಅದು ಸಿಮ್ಮಲ್ಲೇ ಕುದಿತಾ ಇರಲಿಲ್ಲ? ಪಾಕ ಸಿಮ್ಮಲ್ಲಿ. ಇದನ್ನ ಹುರಿದಿದ್ದು ತೆಗೆದಿಟ್ಕೊಳ್ಳೋಣ. ಬಟ್ಲು ರೆಡಿ ಇದೆ. ಗೋಧಿ ಹಿಟ್ಟು ಕೊಡಿ. ಹಿಟ್ಟಾ? ಓಕೆ. ಅದನ್ನ ಕೈ ಆಡಿಸ್ತಾ ಇರ್ಬೇಕಾ? ಪರವಾಗಿಲ್ಲ ಇದ್ರೆ ಆಡಿಸ್ಬೇಕು. ಹೌದಾ? ಮಾಡ್ಕೊಂಡ್ಬಿಡಿ, ಅದು ಪರವಾಗಿಲ್ಲ. ಅದು ಕಲ್ಸ್ಕೊಂಡ್ಬಿಡೋಣ. ಓಕೆ, ಕಲ್ಸ್ಕೊಳ್ಳಿ. 1 ಕಪ್ಪು ಗೋಧಿ ರವೆ. ಹಾಲು ಕೊಡಿ. ಇಲ್ಲ, ಅದು ಮಾಡ್ಕೊಂಡ್ಬಿಡಿ. ಅದೇನಾದ್ರೂ ಹೇಗೆ ಅದು? ಇದೆಲ್ಲ ಕರಗಬೇಕು. 2 ಎಳೆ ಪಾಕನ ಅಥವಾ ಯಾವ ತರ? ಅಲ್ಲ, ಬೆಲ್ಲ ಎಲ್ಲ ಕರಗಿದ್ಮೇಲೆ ಇದು ಹಿಟ್ಟು ಕಲ್ಸ್ಬಿಟ್ರೆ ಆಯ್ತು. ಹಾಲಲ್ಲಿ ಕಲ್ಸ್ಕೊಬೇಕಿದ್ದು. ಓಕೆ ಓಕೆ. ಬೆಲ್ಲ ಇನ್ನು ಕರಗ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ. ಈಗ ಪಾಕ ಆಗಿದೆಯಮ್ಮ? ಪಾಕ ಆಗಿದೆ. ಇದು ಕಲ್ಸ್ಕೋಬೇಕು ಹಾಲಲ್ಲಿ. ಓಕೆ, ಕಲ್ಸ್ಕೊಳ್ಳಿ. ಅದು ರೆಡಿ. ಆಫ್ ಮಾಡ್ಕೊಂಡ್ರಾ? ಆಫ್ ಮಾಡಿಲ್ಲ. ಓಕೆ. ಹಾಲಲ್ಲಿ ಎಷ್ಟು? 1 ಕಪ್ ಹಾಲು ಸಾಕಾ? 1 ಕಪ್ ಇದಕ್ಕೆ ರವೆಗೆ ಸಾಕು. 1 ಕಪ್. ಹಾಲನ್ನು ಕಾಯಿಸ್ಕೊಂಡಿದ್ದೀರಮ್ಮ? ಕಾಯಿಸಿ ಹಾರಿಸಿರೋದು. ಓಕೆ, ತಣ್ಣಗಾಗಿರ್ಬೇಕು. ಬಿಸಿದು ಹಾಕೊಂಡ್ರೆ ಗಂಟು ಹೌದು. ಕಲ್ಸಕ್ಕೂ ಕಷ್ಟ ಅಲ್ಲ.
ಹುರಿದಿದ್ದೀರಲ್ಲ, ಹಾಲು ಹಾಕಿದ ತಕ್ಷಣ ಘಮ ಘಮ ಪರಿಮಳ ಬರ್ತಾ ಇದೆ ಗೋಧಿದು. ಸರಿ ಸರಿ. ಅದೊಂಥರ ಉಂಡೆ ತರ ಮಾಡುವಂತದ ತಂಬಿಟ್ಟು ಅಂದ್ರೆ? ಹೌದು. ಓಕೆ ಓಕೆ. ಮತ್ತೆ ಇನ್ನೇನು ಸ್ವೀಟ್ ಮಾಡ್ತೀರಾ? ಈ ಉಂಡೆ ಅಥವಾ ಸ್ವೀಟ್ ಅಥವಾ ಉಂಡೆ ಏನ್ ಮಾಡ್ತೀರಿ? ಇದೊಂದು ತಂಬಿಟ್ಟು ಉಂಡೆ ಅಲ್ವಾ? ಹೌದು. ಇನ್ಯಾವ ತರ ಉಂಡೆ ಮಾಡ್ತೀರಾ? ರವೆ ಹಲ್ವಾ ಮಾಡ್ತೀನಿ. ಹೌದಾ, ರವೆ ಹಲ್ವಾ. ಶ್ಯಾಮಲ ಅವ್ರದ್ದು ಸ್ಪೆಷಲ್ ರವೆ ಹಲ್ವಾ ಅಂದ್ರೆ ಮನೇಲಿ ಎಲ್ಲರಿಗೂ ಇಷ್ಟನಾ? ಹಾ, ಎಲ್ಲರಿಗೂ ಇಷ್ಟ. ಹೌದಾ, ಓಕೆ ಓಕೆ. ಮತ್ತೆ ಖಾರ ತಿಂಡಿ ಮಾಡ್ತೀರಾ? ಖಾರದ್ದು ಕೋಡ್ಬೇಳೆ, ಚಕ್ಲಿ, ನಿಪ್ಪಟ್ಟು ಅದೆಲ್ಲ. ಎಲ್ರು ಮನೆಯಲ್ಲಿ ಯಾರು ಕೇಳಿದ್ರು ಅದನ್ನೇ ಹೇಳೋದು, ಕೋಡ್ಬೇಳೆ, ಚಕ್ಲಿ, ನಿಪ್ಪಟ್ಟು. ಈ ತರ ಬರ್ಬೇಕು, ಹಾಲಲ್ಲಿ ಕಲ್ಸಿದ್ರೆ. ಒಂಥರ ಉದ್ರುದ್ರಾಗೆ ಇರ್ಬೇಕಾ? ಹೌದು. ಓಕೆ. ಗಂಟಾಗ್ಬಾರ್ದು, ಇದನ್ನು ಗಂಟಾಗ್ದಂಗೆ ಕಲ್ಸ್ಕೊಬೇಕು. ಓಕೆ ಓಕೆ. ಸಾಧಾರಣ ಒಂದು 10-15 ನಿಮಿಷ ಆಗ್ಬಿಡುತ್ತಾ? ಆಗುತ್ತೆ. ಓಕೆ. ಈಗ ಪಾಕನೂ ರೆಡಿ ಇದೆ, ಇನ್ನೇನ್ ಮಾಡ್ಕೊಂತೀರಾ? ಇದು ಪಾಕಕ್ಕೆ ಹಾಕ್ಬೇಕು. ಓಕೆ, ಹಾಕ್ಬಿಡಿ. ನೀರು ಕೈ ತುಂಬಿದ್ರೆ ಅದು ಅವಾಗ ಹಾಕುವಾಗ ನೀವು ಆನ್ ಮಾಡ್ಕೋಬೇಕಾ? ಹೌದು. ಸ್ವಲ್ಪ ಬಿಸಿ ಆಗ್ಬೇಕಾ? ಸ್ವಲ್ಪ. ಹೌದಾ. ಬೆಲ್ಲ ಎಲ್ಲ ಒಳ್ಳೊಳ್ಳೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಂತ ಒಳ್ಳೆ ಅಂಶನೇ ಅಂದ್ರೆ ಪದಾರ್ಥನೇ ತಗೊಂಡಿದ್ದೀರಾ ನೀವು. ಗೋಧಿ ಒಳ್ಳೇದು, ಬೆಲ್ಲನೂ ಒಳ್ಳೇದು, ಮತ್ತೆ ಕೊಬ್ಬರಿ, ಡ್ರೈ ಫ್ರೂಟ್ಸ್ ಅಲ್ವಾ, ಎಲ್ಲ ತುಪ್ಪ ಬೇರೆ ತಗೊಂಡಿದ್ದೀರಾ. ಹೌದು. ಓಕೆ ಓಕೆ. ಇದನ್ನ ಹಾಕೊಳ್ತೀರಾ? ಹಾಕ್ತೀನಿ. ಓಕೆ. ಈ ತರ ಬಂದಾಗ ಹಾಕೋದು. ಹೌದು. ಕಲಿಸ್ಕೊಂತೀರಾ? ಆಮೇಲೆ ಅದನ್ನ ಉಂಡೆ ಮಾಡ್ಬೇಕಾ? ಹೌದು. ಬಿಸಿದಾಗ್ಲೇ ಮಾಡ್ಬೇಕಾ? ಬಿಸಿ. ಅಮ್ಮ ಈಗ ಪಾಕಕ್ಕೆ ಒಳ್ಳೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀರಾ. ಆಗಿದೆ. ಇನ್ನೇನ್ ಬೇಕು? ತುಪ್ಪ ಹಾಕ್ಬೇಕು ಸ್ವಲ್ಪ. ಒಂದು ಸ್ಪೂನ್ ಕೊಡಿ ತುಪ್ಪಕ್ಕೆ. ಎಷ್ಟು ತುಪ್ಪ ಬೇಕಮ್ಮ ಹಾಕೊಳ್ಳೋದು? 1-2 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್ ಹಾಕ್ತೀರಾ? ಓಕೆ. ಎಲ್ಲ ಹಾಕಿದ್ದೀರಾ. ಇನ್ನಿರೋದಂದ್ರೆ ಕೊಬ್ಬರಿ. ಹೌದು. ಕೊಬ್ಬರಿ, ಎಳ್ಳು ಹುರಿದಿಟ್ಕೊಂಡಿರೋದು ಲಾಸ್ಟಿಗೆ ಹಾಕದ? ಹೌದು. ಕೊಬ್ಬರಿ, ಎಳ್ಳು, ಡ್ರೈ ಫ್ರೂಟ್ಸ್ ಕೂಡ ಇದೆ. ಓಕೆ. ಇದು ಎಷ್ಟೊತ್ತು ಬೇಕಾಗುತ್ತೆ ಈ ತರ ಒಲೆ ಮೇಲೆ? 1-2 ನಿಮಿಷ ಬೇಕಾ? ಒಂದು 10 ನಿಮಿಷ. 10 ನಿಮಿಷ ಚೆನ್ನಾಗಿ ಒಲೆ ಬಿಸಿ ಇರುವಾಗಲೇ ಕಲಿಸ್ತಾ ಇರ್ಬೇಕಾ? ಹೌದು. ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲದ್ರೆ ಬುಡ ಹಿಡಿಯುತ್ತೆ. ಹೌದು. ಮತ್ತೆ ಶ್ಯಾಮಲ ಅವರೇ, ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಾ? ಫಾಲ್ಸ್ ಹಾಕ್ತೀನಿ ಸೀರೆಗೆ, ಫಾಲು ಕುಚ್ಚು. ಹೌದಾ? ಅಂದ್ರೆ ಹೊಲಿಗೆನೂ ಗೊತ್ತಾ ನಿಮ್ಗೆ? ಹೊಲಿತೀರಾ? ಹೌದು. ಓಕೆ ಓಕೆ. ನಿಮ್ದು ಮಾತ್ರನಾ ಅಥವಾ ಬೇರೆಯವ್ರಿಗೂ ಎಲ್ಲ ಹೊಲ್ಕೊಡ್ತೀರಾ? ಬೇರೆಯವ್ರಿಗೂ. ಹೌದಾ? ಓಕೆ. ಮತ್ತೆ ಹೊರಗಡೆ ಎಲ್ಲ ಹೋಗಲ್ವಾ? ಇಲ್ಲ, ಟೈಮ್ ಇಲ್ಲ. ಮನೇಲಿ ಅಡುಗೆ ಮಾಡೋದು, ಹೊಲಿಗೆ ಎಲ್ಲ ಮಾಡೋದು. ವೀಕೆಂಡಿಗಾದ್ರೂ ಹೋಗ್ತೀರಾ? ಸಂಡೇ ಆ ಥರ ಎಲ್ಲ? ಇಲ್ಲ, ಕಡಿಮೆನಾ? ಓಕೆ. ಮನೆಯಲ್ಲೇ ಎಲ್ಲ ತಿಂಡಿ ಮಾಡೋದೆಲ್ಲ ಇಂಟ್ರೆಸ್ಟ್? ಹೌದಾ? ಎಲ್ಲಿ ಕಲ್ತ್ರಿ? ಅಂದ್ರೆ ಬೇರೆ ಬೇರೆ ಹೊಸ ರುಚಿನ ಎಲ್ಲಿ ಕಲಿತೀರಾ? ಟಿವಿ ನೋಡ್ತೀರಾ, ಪುಸ್ತಕ ಓದ್ತೀರಾ? ಟಿವಿ, ಬುಕ್ಸು, ಫ್ರೆಂಡ್ಸ್. ಬಂತ? ಆಯ್ತು. ಇದು ಎಳ್ಳು ಮತ್ತೆ ಕೊಬ್ಬರಿ ಹುರ್ಕೊಂಡಿದ್ದೀರಲ್ಲ, ಎಲ್ಲ ಹಾಕ್ಬೇಕಷ್ಟೇ. ಓಕೆ ಓಕೆ. ಕೊಬ್ಬರಿ ಕೊಡಿ. ಇದು ಒಣ ಕೊಬ್ಬರಿನಾ? ಒಣ ಕೊಬ್ಬರಿ. ಇವಾಗ ತಂಬಿಟ್ಟು ಮಾಡಿದ್ರೆ ಎಷ್ಟು ದಿನ ಇಡ್ಬೋದಮ್ಮ? ಅಂದ್ರೆ 1-2 ದಿನ? 1-2 ದಿವಸ ಅಷ್ಟೇ. 2 ದಿನ ಅಷ್ಟೇನಾ? ಇದಾಯ್ತು. ಆಫ್ ಮಾಡಿ. ಆಯ್ತು. ಆಫ್ ಮಾಡಿದ್ರ ಇದನ್ನ ಉಂಡೆ ಕಟ್ಟೋದು. ಅದು ಹೇಗಮ್ಮ? ಬಿಸಿ ಇದ್ದಾಗಲೇ ಕಟ್ಟಬೇಕಾ? ಬಿಸಿನಲ್ಲಿ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಅಲ್ಲೇ ಇಟ್ಕೊಂಡು ಕಟ್ತೀರಾ? ಒಂಚೂರು ತುಪ್ಪ ಕೊಡಿ ಕೈಗೆ ತುಪ್ಪ ಹಾಕೊಂತೀರಾ? ಇವಾಗ ಉಂಡೆ ಅಂದ್ರೆ ಈ ತರ ಮಾಡ್ತೀರಾ? ಸ್ವಲ್ಪ ಚಪ್ಪಟೆ ತರ, ಕಟ್ಲೆಟ್ ತರ. ಹೌದಾ? ಬಿಸಿ ಇದೆಯಾ? ಬಿಸಿ ಇದೆ. ಮತ್ತೆ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? 15 ವರ್ಷ. 15 ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀರಾ. ಈಗ ಆಕ್ಚುಲಿ ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿ ಕಟ್ಟಕ್ ಬರುತ್ತೆ. ಓಕೆ ಓಕೆ, ಸರಿ. ಈ ಒಣ ಕೊಬ್ಬರಿ ಹಾಕಿರೋದ್ರಿಂದ 2 ದಿನ ಇಟ್ಕೊಂಡ್ರೆ ಏನಾಗೋದಿಲ್ಲ? 2 ದಿನ. ಓಕೆ ಓಕೆ. ಇನ್ನೊಂದು ಮಾಡ್ಬಿಡಿ. ತುಪ್ಪ ಬೇಕಾದ್ರೆ ಇನ್ನೊಂಚೂರು ಹಾಕೋಬೋದಲ್ಲ ಕಟ್ಟುವಾಗ, ಬೇಕು ಅನ್ಸಿದ್ರೆ. ಏನಾದ್ರೂ ಒಂಚೂರು ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದನ್ನ ಇನ್ನೊಂದು. ಹೌದು. ಓಕೆ ಓಕೆ.
ಸೊ ತಂಬಿಟ್ಟು ಗೋಧಿ ತಂಬಿಟ್ಟು ರೆಡಿ ಇದೆ. ಓಕೆ, ಅದನ್ನ ನಾವು ಈಚೆ ತಗೊಂಡ್ಬಿಡೋಣ. ಶ್ಯಾಮಲ ಅವರೇ, ಇನ್ನೊಂದು ನೋಡಿದ್ರೆ ಸ್ವೀಟ್ ಅನ್ನಿಸ್ತಾ ಇದೆ. ಬೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ ಪುನಃ. ಏನ್ ಮಾಡ್ತಾ ಇದ್ದೀರಾ? ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳ್ತಾ ಹಾಲಿನ ಒಬ್ಬಟ್ಟು ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇದು ನಾನು ರುಚಿ ನೋಡಲ್ಲ, ಯಾಕಂದ್ರೆ ಇನ್ನೊಂದು ಸ್ವೀಟೇ ಮಾಡ್ತಿದ್ರೆ 2 ಸ್ವೀಟ್ ಒಟ್ಟಿಗೆ ರುಚಿ ನೋಡ್ಬಿಡೋಣ. ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ತಂದಿದ್ದೀರಾ ಅನ್ನೋದನ್ನ ವೀಕ್ಷಕರಿಗೆ ಒಂದ್ಸತಿ ಪರಿಚಯ ಮಾಡ್ಬಿಡೋಣ. ಓಕೆ, ಹಾಲಿನ ಒಬ್ಬಟ್ಟಿಗೆ ಏನೆಲ್ಲ ಬೇಕು? ಚಿರೋಟಿ ರವೆ, ಮೈದಾ, ಬೆಲ್ಲ, ಗಸಗಸೆ, ಕೊಬ್ಬರಿ, ಹಾಲು. ಓಕೆ, ತುಂಬಾ ಕಡಿಮೆ ಸಾಮಗ್ರಿನೇ ಇದೆ ಅಲ್ವಾ? ಓಕೆ, ಸೊ ಶುರು ಮಾಡ್ಲಿಕ್ಕೆ ಏನ್ ಬೇಕಮ್ಮ ನಿಮ್ಗಿದು? ಇದು ಕಲ್ಸ್ಕೋಬೇಕು. ಓಕೆ, ಹೌದಾ? ಬೌಲ್ ಕೊಡ್ಲಾ ನಾನು? ಒಂದು ಖಾನಾವಳಿಯಲ್ಲಿ 2 ಸ್ವೀಟ್ ಅಲ್ವಾ? ಖಾರ ಮಾಡ್ಲೇ ಇಲ್ಲ, ಸಿಹಿ ತಿಂದು ಸಿಹಿ ಮಾತಾಡಿ ಅಂತ ಅಲ್ವಾ? ಓಕೆ, ಅರ್ಧ ರವೆ. ಇದು ಚಿರೋಟಿ ರವೆ ಅರ್ಧ, ಮೈದಾ ಅರ್ಧ. ಸಮ ಹಾಕೋಬೇಕು 2. ಓಕೆ, ಸರಿ. ಸ್ವಲ್ಪ ಎಣ್ಣೆ ಕೊಡಿ. ಸ್ವಲ್ಪ ಸಾಕ? 1 ಸ್ಪೂನಷ್ಟು ಸಾಕು. ನೀರು ಕೊಡಿ ಕಲ್ಸಕ್ಕೆ. ನೀರು ಹಾಕ್ಲಾ? ಹಾಕಿ. ಎಷ್ಟು ನೀರು ಬೇಕಾಗುತ್ತೆ? ಸ್ವಲ್ಪ. ಚಪಾತಿ ಹಿಟ್ಟಿ ತರ ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಆಗ್ಬೇಕು. ಓಕೆ, ಇದು ಇವಾಗ ಒಬ್ಬಟ್ಟಂದ್ರೆ ಏನದು ಕಾಮನ್ ಆಗಿ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಯಾವ ತರ ಇದು ಒಬ್ಬಟ್ಟು? ನಾನು ಬೇಳೆ ಒಬ್ಬಟ್ಟು ಕೇಳಿದೀವಿ, ಸಕ್ಕರೆ ಒಬ್ಬಟ್ಟು ಮಾಡ್ತಾರೆ, ಇದು ಹಾಲಿನ ಹಾಲೊಬ್ಬಟ್ಟು. ಇದು ಹೇಗೆ ನಿಮ್ಮ ಮನೇಲೆಲ್ಲ ಮಾಡ್ತಾ ಇರ್ತೀರಾ? ಇಷ್ಟ ಎಲ್ಲರಿಗೂ. ಹೌದಾ? ಈ ಒಬ್ಬಟ್ಟನ್ನ ಎಲ್ಲಿ ಕಲ್ತ್ರಿ ನೀವು? ಯಾರು ಕಲ್ಸ್ಕೊಟ್ಟಿದ್ದು ನಿಮ್ಗೆ? ಅಮ್ಮನಿಂದ ಕಲ್ತದಾ? ಹೌದು. ಇದು ಕಲ್ಸಿದ್ದಾಗಿದೆ. ಅದು ಕೊಬ್ಬರಿ, ಇದು ಮಿಕ್ಸಿಗೆ ಹಾಕೋಬೇಕು. ಕೊಬ್ಬರಿನ? ಇದು ಹಸಿಕಾಯಿನ? ಹಸಿ ಕೊಬ್ಬರಿ. ಓಕೆ, ತೆಂಗಿನಕಾಯಿ ಹಸಿಯಾಗಿ ಅದನ್ನ ಚೆನ್ನಾಗಿ ತುರ್ಕೊಂಡಿದ್ದೀರಾ? ಹೌದು. ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಒಂಚೂರು ಗಸಗಸೆ ಕೊಡಿ. ಇದು ಗಸಗಸೆನ ಏನಿದು ಹಸಿನ ಹುರ್ಕೊಂಡಿದ್ದೀರಾ? ಗಸಗಸೆ ಹುರಿದಿರ್ಬೇಕು. ಓಕೆ. ಅದೆಷ್ಟು ಹಾಕ್ತೀರಾ? 1 ಸ್ಪೂನ್. 1 ಸ್ಪೂನು. ಇದು 1 ಕಪ್ಪು ತೆಂಗಿನಕಾಯಿ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಳ್ಳಾ? ಓಕೆ. ನೀರು ಹಾಕೋಬೇಕಾ ಬೇಡವಾ? ಸ್ವಲ್ಪ ಹಾಕೊಳ್ಳ. ಚೆನ್ನಾಗಿ ನುಣ್ಣಗಾಗ್ಬಿಟ್ಟಿದೆ. ಈಗೇನು ಮಾಡ್ಕೊಳ್ಳೋಣಮ್ಮ? ಅದಕ್ಕೊಂದು ಬೋಲ್ ಕೊಡಿ ಕಾಯಿಸಕ್ಕೆ. ಓಕೆ, ಒಲೆ ಹಚ್ಕೊಳ್ತೀರಾ ಅಥವಾ? ಹಚ್ಬಿಡೋಣ. ಅದು ಹಾಕೊಂಡ್ಬಿಡ್ತೀರಾ? ಬೆಲ್ಲ ಕೊಡಿ. ಹೆಂಗ್ ಬೇಕು? ಬೆಲ್ಲ 1 ಕಪ್ ಬೆಲ್ಲ ತಗೊಂಡಿದ್ದೀರಾ ಅಲ್ಲ? ಓಕೆ, ಕೊಡಿ. ಸೌಟ್ ಕೊಡಿ. ನೀರು? ನೀರು ಕೊಡಿ. ನೀರು ಹಾಕೊಳ್ತೀರಾ ಫಸ್ಟು? ಇದೇನೋ ಒಂದು ಏನದು ಸ್ಪೆಷಲ್ ಆಗಿದೆ ಒಬ್ಬಟ್ಟು ಅಂತ ಹೇಳಿದ್ರೆ. ಏನದು ರೆಗ್ಯುಲರ್ ಆಗಿ ಒಬ್ಬಟ್ಟು ಅಂದ್ರೆ ಬೇಳೆ ಹಾಕ್ತಾರೆ, ಕಡಲೆ ಬೇಳೆ ಹಾಕ್ತಾರೆ. ಇದು ಬೇರೆ ರೀತಿಯ ಇದೆ. ಹೌದು. ಮಾಡ್ತೀರಾ ಬೇರೆ ಒಬ್ಬಟ್ಟುಗಳನ್ನೆಲ್ಲ? ಇಲ್ಲ, ಕಾಯಿ ಒಬ್ಬಟ್ಟು ಮತ್ತೆ ಬೇಳೆ ಒಬ್ಬಟ್ಟು, ಹಾಲೊಬ್ಬಟ್ಟು. ಕಾಯಿ ಒಬ್ಬಟ್ಟು ಮಾಡ್ತೀವಿ. ಕಾಯಿ ಹಾಕ್ಬಿಟ್ಟು ಸಜ್ಜಿಗೆ ಒಬ್ಬಟ್ಟು ಅಂತಾನು ಮಾಡ್ತೀವಿ. ರವೆಯಲ್ಲಿ ರವೆ ಸಕ್ಕರೆ ಹಾಕಿ. ಅದು ವಿಶೇಷ ದಿನಗಳಲ್ಲೆಲ್ಲ. ಹೌದು. ಇದಾಗೋಷ್ಟೊತ್ತಿಗೆ ಎಣ್ಣೆ ಇಟ್ಬಿಡೋಣ. ಪೂರಿ ಲಟ್ಟಿಸ್ಕೋಬೇಕಾ? ಅದಿವಾಗ ಎಷ್ಟೊತ್ತು ಬೇಕು ಅದು ಮಾಡೋದಕ್ಕೆ? ಇನ್ನೊಂದು 10 ನಿಮಿಷ ಅಷ್ಟೇ. ಹೌದಾ? ಆಗುತ್ತೆ. ಹಾಲೊಬ್ಬಟ್ಟಿಗೆ ಕಾಯಿ ಹಾಲನ್ನ ನಾವು ರೆಡಿ ಮಾಡ್ಕೊಂಡಿದೀವಿ. ಮುಂದೆ ನೋಡೋಣ ಏನ್ ಮಾಡ್ತಾರೆ ಅಂತ. ಶ್ಯಾಮಲ ಅವರೇ, ಕಾಯಿ ಹಾಲು ರೆಡಿ ಅಲ್ವಾ? ಇನ್ನೇನ್ ಮಾಡ್ಕೊಳ್ಳೋದು? ಪೂರಿ ಲಟ್ಟಿಸ್ಕೋಬೇಕು. ಹೌದಾ? ಓಕೆ. ಉಂಡುಂಡೆ ಮಾಡ್ಕೊಂಡ್ಬಿಟ್ಟು ರೆಗ್ಯುಲರ್ ಪೂರಿ ತರನೇ ಲಟ್ಸ್ಕೊಳ್ಳೋದು. ಚಿಕ್ಕದಾಗಿ ಮಾಡ್ಕೊಂಡು ಸ್ವಲ್ಪ ಡ್ರೈ ಇದು ಮಾಡ್ಕೊಂಡ್ರೆ ನೀಟಾಗಿ ಬರುತ್ತಲ್ವಾ? ಹೌದು. ತೆಳು ಮಾಡ್ಕೋಬೇಕು.
ಗರಿ ಬರುತ್ತೆ ಅವಾಗ. ಹೌದಾ? ಓಕೆ. ಮತ್ತೆ ಶ್ಯಾಮಲಾ ಅವಾಗ ಮಾತಾಡ್ತಾ ಇರುವಾಗ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನನಗೆ ಅಂದ್ರಿ. ಸೊ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಂದ್ರೆ ಬೆಂಗಳೂರವ್ರೇನಾ ಎಲ್ಲರೂ? ಎಲ್ಲರೂ ಬೆಂಗಳೂರು. ಹೌದಾ? ತುಂಬಾ ಫ್ರೆಂಡ್ಸ್ ಇದಾರಾ ನಿಮ್ಗೆ? ಹೌದು. ಹೇಗೆ ಫ್ರೆಂಡ್ಸ್ ಅಂದ್ರೆ ಪಕ್ಕದ ಮನೆಯವರ ಅಥವಾ ಏನಾದ್ರೂ ಯಾವ ತರ ಅಡಿಗೆ ಎಲ್ಲ ಮಾಡ್ತೀರಾ, ಹೊರಗಡೆ ಎಲ್ಲ ಹೋಗ್ತೀರಾ, ಹೇಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಮನೇಲೇ ಸರಿ ಹೋಗುತ್ತೆ. ಹೌದಾ? ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋದಿಲ್ವಾ? ಬರ್ತಾರೆ ಮನೆಗೆ ಬರ್ತಾರೆ. ಹೌದು. ಸೊ ಯಾವ ತರ ಅಂದ್ರೆ ಅಡ್ಗೆದು ವಿಷಯ ಎಲ್ಲ ಮಾತಾಡ್ತೀರಾ? ನೀವು ಕಲ್ತಿದೀನಿ ಅಂದ್ರೆ ಅದಕ್ಕೆ ಕೇಳ್ತಾ ಇದೀನಿ, ಫ್ರೆಂಡ್ಸ್ ಹತ್ರ ಕಲ್ತ್ರಿ ಅಂತ. ಹೌದು. ಹೌದಾ? ಹೊಸ ಹೊಸ ರುಚಿನೆಲ್ಲ ಮಾತಾಡ್ತೀರಾ? ಬೇರೆ ಇದು ಶೈಲಿನೂ ಎಲ್ಲ ಕಲ್ತಿದ್ದೀರಾ? ನಾರ್ತ್ ಇಂಡಿಯನ್ ಅಥವಾ ಬೇರೆ ರೀತಿಯ? ಇಲ್ಲ, ಅವೆಲ್ಲ ಏನಿಲ್ಲ, ಪಕ್ಕ ಅಷ್ಟೇ ನಮ್ಮ ಏನದು ಬೆಂಗಳೂರಿನ ಶೈಲಿನ? ಹೌದು. ಓಕೆ. ಒಂದೊಂದ್ಸತಿ ನಮ್ಗೆ ಯಾವ್ದು ಚೆನ್ನಾಗಿ ಮಾಡಕ್ ಬರುತ್ತೋ ಅದನ್ನ ಮಾಡಿದ್ರೇನೆ ಚೆನ್ನಾಗಿ. ಹೌದು. ಓಕೆ. ಸ್ವಲ್ಪ ತೆಳು ಮಾಡ್ಕೋಬೇಕಾ? ತುಂಬಾ ತೆಳು ಮಾಡ್ಬೇಕು. ಗರಿ ಬರುತ್ತೆ ಅವಾಗ. ಓಕೆ. ಯಾವ ತರ ಅಮ್ಮ ಇದು ಸ್ವಲ್ಪ ಸಿಮ್ಮಲ್ಲೇ ಕರಿಬೇಕಾ ಅಥವಾ? ಸಿಮ್ಮಲ್ಲೇ ಕರಿಬೇಕು. ಓಕೆ. ಎಣ್ಣೆ ಕಾದಿದ್ಯಮ್ಮ? ಕಾದಿದೆ. ಜಾಲ್ರಿ. ಓಕೆ. ನಾವು ರೆಗ್ಯುಲರ್ ಆಗಿ ಪೂರಿ ಮಾಡ್ತೀವಲ್ಲ ಅದೇ ರೀತಿ ತರ ಮಾಡೋದು. ನೀವು ಹೇಳಿದಾಗೆ ಸ್ವಲ್ಪ ತೆಳು ಮಾಡ್ಕೊಂಡಿರೋದ್ರಿಂದ ಒಂಥರ ಏನದು ಕರುಮ್ ಆಗತ್ತೆ ಅಲ್ವಾ? ಸೊ ಇವತ್ತು ಖಾನಾವಳಿಯಲ್ಲಿ 2 ಸಿಹಿ ತಿಂಡಿಯನ್ನ ಮಾಡಿದ್ರಿ, ಹೇಗೆ ಅನಿಸ್ತಾ ಇದೆ ಅಮ್ಮ? ತುಂಬಾ ಖುಷಿ ಆಯ್ತು. ಹೌದಾ? ಇದು ಈ ತರ ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದು ಮೊದಲನೇ ಸಲನಾ? ಹೌದು, ಇದೇ ಫಸ್ಟ್. ಓಕೆ. ಮನೇಲೆಲ್ಲ ಏನಂದ್ರು? ಮನೆಯವ್ರು ಏನಂದ್ರು? ಮಗ ಏನಂತ ಹೇಳಿ ಕಳ್ಸಿದ್ರು? ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿದಿರಲ್ವಾ ತಿಂಡಿಗಳನ್ನ? ಮಾಡಿದ್ದೀನಿ. ಸೊ ಇದನ್ನೇ ಎಲ್ಲ ಡಿಸ್ಕಸ್ ಮಾಡಿದ್ರಾ? ಇದನ್ನೇ ಮಾಡ್ಕೊಂಡು ಮಾಡ್ತೀನಿ ಅಂತ? ಹೌದು. ಇದನ್ನೇ ಮಾಡಿ ಅಂತ ಹೇಳಿದ್ರಾ? ಓಕೆ. ಖಾನಾವಳಿ ಎಲ್ಲ ನೋಡಿ ಅಡುಗೆ ಎಲ್ಲ ಕಲ್ತಿದ್ದೀರಾ? ನೋಡ್ತಾ ಇರ್ತೀರಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಾ? ಎಲ್ಲ ಯೂಶಲಿ ಹೊಸ ರುಚಿ ಆದ್ರಿಂದ ಇಂಟ್ರೆಸ್ಟ್ ಆಸಕ್ತಿ ಇರೋರು ದಿನ ಒಂದೊಂದು ಅಡಿಗೆನ ಕಲಿಬೋದಲ್ವಾ? ಅದು ಒಂಥರ ಹಪ್ಪಳದಾಗಿ ಗಟ್ಟಿ ಒಳ್ಳೆ ಕರುಮ್ ಆಯ್ತಲ್ವಾ? ಓಕೆ. ಚೆನ್ನಾಗಿ ಬಂತು. ಅದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ರೆಗ್ಯುಲರ್ ಪೂರಿಗಿಂತ ಇನ್ನೂ ತೆಳುವಾಗಿ ಮಾಡ್ಬೇಕು. ಹೌದು. ನೋಡಿ, ಒಳ್ಳೆ ನೀವು ಈಚೆ ತಿರ್ಸುವಾಗ ಹಪ್ಪಳದಾಗೆ ಆಗ್ತಾ ಇದೆ. ಕಾಯಿ ಹಾಲು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಈಗ ಕಾಯಿ ಆಯ್ತು, ಸ್ವಲ್ಪ ತಣ್ಣಗಾಗಿದೆ, ಅದೊಂದು ಆಫ್ ಮಾಡ್ಕೊಂಡ್ಬಿಡಿ. ಇದೀಗ ಬಿಸಿ ಇದ್ದಾಗ್ಲೇ ಹಾಕ್ಬಿಡೋದ? ಹಾಕಿ. ಕಾಯಿ ಹಾಲು ಸ್ವಲ್ಪ ತಣ್ಣಗಾಗಿದೆ, ನೀವು ಹೇಳಿದ್ರಿ ಹೇಗಾದ್ರೂ ಉಪಯೋಗಿಸ್ಬೋದು ಅಂತ. ಓಕೆ. ಇದಿವಾಗ ಓಕೆ. ಸೌಟ್ಬೇಕಾ? ಸೌಟ್ಬಿಡಿ. ಇನ್ನೊಂದು ಹಾಕ್ಲಾ? ನಿಮ್ಗೆ ಅದು ಇನ್ನೊಂದು ಹಾಕ್ಬೋದು ಅನ್ಸುತ್ತಾ? ಎಷ್ಟು ಹಾಕ್ಬೋದು? 3-4 ಹಾಕ್ಬೋದು. ಹಿಂಗೆ ತಿಂದ್ರೆ ಕರುಮ್ ಅಂತದೆ, ಇಲ್ಲಾಂದ್ರೆ ಸ್ಮೂತ್ ಆಗುತ್ತೆ. ನೆನ್ಸಿದ್ರೆ ಮೆತ್ತಗಾಗುತ್ತೆ. ಅಂದ್ರೆ ನೀವ್ ಹೇಳೋದು ಅದನ್ನ ಜಾಸ್ತಿ ಹೊತ್ತು ನೆನ್ಸಿಡಬಾರ್ದು, ಕರುಮ್ ಬೇಕು ಅಂದ್ರೆ. ಹಾಗಾದ್ರೆ ಒಂದು ಕರುಮೆ ತಿನ್ಬಿಡೋಣ ಅಲ್ವಾ? ಇನ್ನೊಂದು ಹಾಕ್ತೀರಾ? ಅಕಸ್ಮಾತ್ ಕೆಲವ್ರಿಗೆ ನಂಗೆ ಸಾಫ್ಟ್ ಇರೋದು ಬೇಕು ಅಂದ್ರೆ ಸ್ವಲ್ಪ ನೆನ್ಸಿಟ್ಬಿಡ್ಬೋದು. ಹೌದು. ಇದಿವಾಗ ಒಂದ್ಸತಿ ಮಾಡಿದ್ರೆ ಎಷ್ಟು ಅಂದ್ರೆ ಒಂದಿನ ಇಡ್ಬೋದಾ? ಅಂದ್ರೆ ಪೂರಿ ಆದ್ರೆ 1 ವಾರ ಇರುತ್ತೆ. ಇದು ಕಾಯಿ ಹಾಲು ಅಂದ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋದು. ನಾನು ಪೂರಿನ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರೆಶ್ ಆಗಿ ಕಾಯಿ ಹಾಲು ಮಾಡ್ಕೊಂಡು ಓಕೆ, ಇದೊಂದು ವಾರ ಇಟ್ಕೊಳ್ಬಹುದು. ಇದು ಮಾತ್ರ ಫ್ರೆಶ್ ಆಗಿ ಒಳ್ಳೇದ್ ಬಿಡಿ, ಮಾಡಿ ಇಟ್ಕೊಂಡು ತಿನ್ಬಾರ್ದು ಅಂತಾನೆ ಹೇಳ್ತಾರೆ. ಪೂರಿ ಇರುತ್ತೆ. ಸರಿ. ಓಕೆ. ಸೊ ರೆಡಿ ಇದೆ ಅಲ್ವಾ? ಸೊ ಹಾಲು ಒಬ್ಬಟ್ಟು ರೆಡಿ ಇದೆ. ಒಂಥರ ಸ್ಪೆಷಲ್ ಆಗೇ ಇದೆ. ಒಬ್ಬಟ್ಟು ಅಂದ್ರೆ ನನ್ನ ತಲೆಯಲ್ಲಿ ಒಬ್ಬಟ್ಟು ಮಾಡ್ತೀರಾ, ಹೋಳಿಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಡಿಫ್ರೆಂಟ್ ಆಗಿ ಮಾಡಿದೀರಾ. ಓಕೆ. ಆಮೇಲೆ ನಾವು ಇದನ್ನು ರುಚಿ ನೋಡ್ಲಿಲ್ಲ, ಗೋಧಿ ತಂಬಿಟ್ಟು. ಸೊ ಅದೊಂದು ಸಹ ರುಚಿ ನೋಡ್ಬಿಡೋಣ. 2 ಸಿಹಿಯಾಗಿ ಚೆನ್ನಾಗಿ ಮಾಡಿದೀರಾ. ವಿಧಾನ ಎಲ್ಲ ರುಚಿ ನೋಡೋದ? ನಾನು ಕಾಯ್ತಾ ಇದ್ದೀನಿ. ನೋಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಸರಿ. ಓಕೆ.
ಯಾವ್ದು ಫಸ್ಟ್ ನೋಡೋದು? ಎರಡು ಸ್ವೀಟೇ? ಎರಡು ಸ್ವೀಟ್ ಯಾವುದಾದ್ರೂ ನೋಡಿ. ಓಕೆ ಸರಿ, ಫಸ್ಟ್ ತಂಬಿಟ್ಟು ಮಾಡಿದ್ರಲ್ಲ, ಓಕೆ ಅದನ್ನು ನೋಡೋಣ. ತುಂಬ ಮೃದು ಇದೆ, ಮುಟ್ಟಿದ ತಕ್ಷಣ ಚೆನ್ನಾಗಿ ಉದ್ರುದ್ರಾಗಿ ಬರ್ತಾ ಇದೆ. ತುಂಬ ರುಚಿಯಾಗಿದೆ ಅಮ್ಮ, ಹದ ಇದೆ, ತುಂಬ ಸಿಹಿನೂ ಇಲ್ಲ, ಸಪ್ಪೆನೂ ಅನ್ನಿಸ್ತಾ ಇಲ್ಲ. ಗೋಧಿ ಪರಿಮಳ, ಎಳ್ಳು, ಆಮೇಲೆ ಕೊಬ್ಬರಿ ಬರ್ತಾ ಇದೆ. ಎಲ್ಲ ಪರ್ಫೆಕ್ಟ್ ಆಗಿದೆ, ಮತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ರೀತಿಯ ಎಣ್ಣೆಲಿ ಕರೀಲಿಲ್ಲ, ತುಂಬಾ ರುಚಿಯಾಗಿದೆ. ಸೊ ಇದಂತೂ ಮುಟ್ಟಿದ ತಕ್ಷಣ ಮುರಿದೋಗ್ಬಿಟ್ಟು ಅಷ್ಟು ಸ್ಮೂತ್ ಆಗಿದೆ. ಇದು ಬೇರೆ ರುಚಿ ಇದೆ. ಇದು ಯಾವತ್ತೂ ಈ ತರದೊಂದು ಕಾಯಿ ಹಾಲಿನ ಅಂದ್ರೆ ಹಾಲು ಒಬ್ಬಟ್ಟು ಹೌದು, ಯಾವತ್ತೂ ನಾನು ತಿಂದಿಲ್ಲ. ಮುಟ್ಟಿದ ತಕ್ಷಣ ಸ್ವಲ್ಪ ಕರುಮ್ ಇದೆ, ಅದ್ರ ಜೊತೆ ಅದು ಮೃದುನೂ ಇದೆ. ಎರಡೂ ಒಂಥರ ಏನದು ಬ್ಯಾಲೆನ್ಸ್ ಆಗಿದೆ, ಅಷ್ಟೊಂದು ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಗೋಧಿ ತಂಬಿಟ್ಟು ಮತ್ತು ಹಾಲಿನ ಒಬ್ಬಟ್ಟನ್ನ ಮಾಡಿಕೊಟ್ಟಿದ್ದೀರಾ, ವಿಧಾನವನ್ನು ತಿಳಿಸಿದ್ದೀರಾ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಗೋಧಿ ತಂಬಿಟ್ಟು ಮತ್ತು ಹಾಲಿನ ಒಬ್ಬಟ್ಟನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.